ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಾವು ಬೆಂಗಳೂರಿನಲ್ಲಿ ಬಂದು ಇವತ್ತು ನಮ್ಮ ವೆಸ್ಟೀಜ್ನ ಅಗ್ರಿ 82 ಹೊಮಿಕನ್ನು ಕೊಟ್ಟಿದ್ದರು ನಮ್ಮ ಶ್ರೀರಾಮ್ ಸರು. ಸರ್ಗೆ ಒಂದು 4-5 ದಿನದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಯಾವ ರೀತಿ ಬಂತು ಫಸ್ಟ್ ಹೆಂಗಿಂತ ನಾನು ಕೇಳ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಫಸ್ಟ್ ನಿಮ್ಮ ಬೆಳೆ ಶ್ರೀರಾಮ್ ಅವರು ಕೊಟ್ಟಾಗ ಸ್ಪ್ರೇ ಮಾಡೋಕ್ಕಿಂತ ಮುಂದೆ ಎಷ್ಟಿತ್ತು ಸರ್? ಅದು ಇಷ್ಟೇ ಸ್ವಲ್ಪ ಇತ್ತು. 4 ದಿನಕ್ಕೆ ಸ್ಪ್ರೇ ಮಾಡಿದ್ಮೇಲೆ ಈಗ ಒಂಥರ ಕಲರ್ ಆಗಿ ಚೆನ್ನಾಗಿ ಬಂದಿದೆ. ಗಿಡನೂ ಚೆನ್ನಾಗಿದೆ. ಚೆನ್ನಾಗಿದೆ. ನಿಮಗೆ ಖುಷಿ ಆಗೈತೆ ಸರ್? ಖುಷಿಯಾಗಿದೆ ಸರ್. ರಿಸಲ್ಟ್ ಚೆನ್ನಾಗಿ ಬಂದಿದೆ. ಅಂದ್ರೆ ಫಸ್ಟ್ ಬೇರೆ ಯಾವ ಸ್ಪ್ರೇ ಮಾಡಿದಿಲ್ಲ? ಇಲ್ಲ, ಮಾಡಿಲ್ಲ. ಇವಾಗ ಇದು ನೋಡಿ ನಿಮ್ಗೆ ಮತ್ತೆ ಮಾಡ್ಬೇಕು ಅನಿಸ್ತದೆ ಸರ್? ಅದಕ್ಕೋಸ್ಕರ ನಿಮ್ಗೆ ಕರ್ಸಿರೋದು ಸರ್. ಓಕೆ ಸರ್, ಓಕೆ. ರೈತರು ಖುಷಿಯಾಗಿದ್ದಾರೆ. ಇಲ್ಲಿ ಯಾವ ಬೆಳೆ ಸರ್ ಇದು? ಹುರುಳಿ ಸರ್. ಹುರುಳಿಗೆ 82 ಹೊಮಿಕ್ ಸ್ಪ್ರೇ ಮಾಡಿ 5 ದಿನದಲ್ಲಿ ಇಷ್ಟಿದ್ದ ಗಿಡ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ರೈತರು ನೀವು ಕಡಿಮೆ ಲಾಗೋಡಿ ಮಾಡಿಕೊಂಡು ಸಾವಯವನ್ನ ಯೂಸ್ ಮಾಡ್ಕೋರಿ. ಇನ್ನೂ ಹೆಚ್ಚಿನ ರೈತರಿಗೆ ಅನುಕೂಲ ಆಗಲಿ. ಸರಿಂದ ಇನ್ನೂ ಹೆಚ್ಚಿನ ರೈತರಿಗೆ ಅನುಕೂಲ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಸರ್ ಇದು ಎಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್. ಇದು ಭಾನುವಾರ ಸಹ ಇದೆಲ್ಲ ನೆಕ್ಸ್ಟ್ ವಾರ ನಿಮ್ಮೆಲ್ಲ ಕರ್ಸ್ಬಿಟ್ಟು ಎಲ್ಲ ಮೀಟಿಂಗ್ ಮಾಡಿಸಿ ಎಲ್ಲಾನು ಒಂದು 10 ಜನ ಇಲ್ಲಿರೋದು ಏಕ ಫುಲ್ ಕರ್ಸಿ ಸರ್. ನಿಮ್ಮಿಂದ ಇದರಿಂದ ಪ್ರಯೋಜನ ತಿಳಿಸ್ಬಿಟ್ಟು ನಾಲ್ಕು ಉಪಯೋಗ ಆಗಲಿ. ಒಟ್ಟು ಖುಷಿ ಆಗಿದೆ ಸರ್ ನಿಮ್ಗೆ? ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಇಂಡಿಯಾದಾಗ ಎಲ್ಲ ರೈತರು ಒಳ್ಳೆ ಬೆಳೆ ತೆಗಿಲ್ಲ ಅಂತ ಹೇಳಿ ಹಾರೈಸ್ತೀನಿ ನಾನು. ಇನ್ನೂ ಎಷ್ಟೋ ರೈತರು ಇದನ್ನ ಉಪಯೋಗ ಮಾಡ್ಕೋರಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.